ಸೊ ಇಷ್ಟಾಗ್ತಾ ಇದ್ದ ಹಾಗೆ ಒಂದು ಕ್ಲಿಯರ್ ಆಯ್ತು ಏನು ಅಂತ ಅಂದ್ರೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಹುದ್ದೆಯಿಂದ ಇಳಿತಾ ಇದ್ದಾರೆ. ಸೊ ಮುಂದಿನ ಸಿಎಂ ಆಗಿ ಅಥವಾ ನೂತನ ಸಿಎಂ ಆಗಿ ಡಿ ಕೆ ಶಿವಕುಮಾರ್ ಪಟ್ಟಕ್ಕೆ ಏರ್ತಾ ಇದ್ದಾರೆ ಅಂತ ಹೇಳಿ ಇದೇ ವಿಚಾರವನ್ನ ಇವತ್ತು ಮಾಧ್ಯಮದವರು ಕೂಡ ಪ್ರಶ್ನೆ ಮಾಡಿದ್ರು ಸಿದ್ದರಾಮಯ್ಯನವರಿಗೆ. ಆಯ್ತು, ನೀವು ಇಳಿತಾ ಇದ್ದೀರಾ, ನೆಕ್ಸ್ಟ್ ಯಾರು ಸಿಎಂ ಅಂತ ಹೇಳ್ಕೊಂಡು ಬಹುಶಃ ಪಕ್ಕದಲ್ಲೇ ಕೂತಂತ ಡಿ ಕೆ ಶಿವಕುಮಾರ್ ಅವ್ರ ಕಡೆ ಕೈ ತೋರಿಸ್ತಾರೋ ಅಥವಾ ಅವ್ರ ಹೆಸರನ್ನು ಹೇಳ್ತಾರೋ ಅಂತ ಅಂದ್ರೆ ಹೈಕಮಾಂಡ್ ನಿರ್ಧರಿಸುತ್ತೆ. ಹೈಕಮಾಂಡ್ ಹೇಳುವಂತ ಶಾಸಕ ಯಾರಿದ್ದಾರೆ ಅದನ್ನ CLP ಅದೆಲ್ಲ ಡಿಸೈಡ್ ಆಗುತ್ತೆ, ಅವರೇ ಮುಖ್ಯಮಂತ್ರಿ ಆಗ್ತಾರೆ ಅಂತ ಹೇಳೋ ಮುಖ್ಯವಾಗಿ ಒಂದು ಕುತೂಹಲವನ್ನ ಅಲ್ಲೂ ಕೂಡ ಇಟ್ರು. ಹಾಗಾಗಿ ಈಗ ಯಾರು ಮುಂದಿನ ಮುಖ್ಯಮಂತ್ರಿ ಅನ್ನುವಂಥ ಕುತೂಹಲ ಇದೆ. ಮತ್ತೊಂದು ಕಡೆ ಡಿ ಕೆ ಶಿವಕುಮಾರ್ ಅವರು ಮಾಡ್ತಾ ಇರುವಂಥ ಪ್ರಿಪರೇಷನ್ಸು, ಹಾಗೆ ಕೆಲ ಹಿರಿಯ ಶಾಸಕರುಗಳು ಕೂಡ ಡಿ ಕೆ ಶಿವಕುಮಾರ್ ಅವರ ಹೆಸರನ್ನೇ ಹೇಳುವ ಮುಖ್ಯವಾಗಿ ಬಹುತೇಕ ಅದು ಖಚಿತ ಆದಂತ ಆಗ್ತಾ ಇದೆ. ಮುಂದಿನ ಪ್ರಕ್ರಿಯೆಗಳು ಯಾರನ್ನ ಮುಖ್ಯಮಂತ್ರಿ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಾಗೆ ಕೊನೆ ಹಂತದಲ್ಲಿ ಏನಾದ್ರು ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್ ಇದೆಯಾ, ಬನ್ನಿ ರಿಪೋರ್ಟಲ್ಲಿ ನೋಡ್ಕೊಂಬೋಣ. ನೆಕ್ಸ್ಟ್ ಸಿಎಂ ಯಾರು ಸರ್? ಹೈಕಮಾಂಡ್ ಟೇಕ್ಸ್ ಡಿಸಿಷನ್. ಈಗಾಗಲೇ ನಮ್ಮ ಹೈಕಮಾಂಡ್ ಡಿಸೈಡ್ ಮಾಡಿದ್ದಾರೆ. ಪಕ್ಷದ ತೀರ್ಮಾನಕ್ಕೆ ಎಲ್ಲರೂ ಕೂಡ ಕಾಯೋಣ. ಡಿ ಕೆ ಶಿವಕುಮಾರ್ ಅವರೇ ಮುಖ್ಯಮಂತ್ರಿ. ಸಿದ್ದರಾಮಯ್ಯ ಏನೋ ಸಿಎಂ ಸ್ಥಾನಕ್ಕೆ ರಾಜೀನಾಮೆ ಕೊಟ್ರು, ಆದ್ರೆ ಮುಂದಿನ ಸಿಎಂ ಯಾರು, ಮುಂದಿನ ಮುಖ್ಯಮಂತ್ರಿ ಯಾರಾಗ್ತಾರೆ ಅನ್ನೋದು ಇಡೀ ರಾಜ್ಯದ ಜನರಿಗೆ ಕುತೂಹಲ ಹುಟ್ಟಿಸಿದೆ. ಕೆಲ ಸಚಿವರು ಶಾಸಕರು ಡಿಕೆಶಿಯನ್ನ ಸಿಎಂ ಮಾಡೋಕೆ ಹೈಕಮಾಂಡ್ ನಿರ್ಧಾರ ಮಾಡಿದೆ ಅಂತ ಹೇಳ್ತಿದ್ದಾರೆ. ಆದರೆ ಗುಟ್ಟು ಬಿಟ್ಟು ಕೊಡದ ಸಿದ್ದರಾಮಯ್ಯ ಎಲ್ಲವೂ ಹೈಕಮಾಂಡ್ ನಿರ್ಧಾರ ಅನ್ನೋ ಮೂಲಕ ಮತ್ತಷ್ಟು ಕುತೂಹಲ ಹುಟ್ಟಿಸಿದ್ದಾರೆ. ಸಿಎಂ ಗೃಹ ಕಚೇರಿ ಕೃಷ್ಣಾದಲ್ಲಿ ಸಿದ್ದರಾಮಯ್ಯ ಸುದ್ದಿಗೋಷ್ಠಿ ವೇಳೆ ಮುಂದಿನ ಸಿಎಂ ಬಗ್ಗೆ ಗುಟ್ಟು ಬಿಟ್ಟು ಕೊಟ್ಟಿಲ್ಲ. ಹೈಕಮಾಂಡ್ ಹಾಗೂ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಮುಂದಿನ ಸಿಎಂ ಬಗ್ಗೆ ನಿರ್ಧಾರ ಆಗುತ್ತೆ ಎಂದಿದ್ದಾರೆ. ನೆಕ್ಸ್ಟ್ ಸಿಎಂ ಯಾರು ಸರ್? ಮುಂದಿನ ಮುಖ್ಯಮಂತ್ರಿ Whatever legislative party takes a decision, High Command takes a decision, he will be the chief minister. Whatever sir, legislative party takes a decision, Congress legislative party takes a decision, and High Command takes a decision, he will be the chief minister of the state. ಆದರೆ ಕಾಂಗ್ರೆಸ್ನ ಹಿರಿಯ ಶಾಸಕರಾಗಿರುವ RV ದೇಶಪಾಂಡೆ ಮಾತನಾಡಿ ಡಿಕೆಶಿಯನ್ನ ಸಿಎಂ ಮಾಡೋಕೆ ಹೈಕಮಾಂಡ್ ನಿರ್ಧಾರ ಮಾಡಿದೆ ಎಂದಿದ್ದಾರೆ. ಆದರೆ ಈಗಾಗಲೇ ನಮ್ಮ ಹೈಕಮಾಂಡ್ ಡಿಸೈಡ್ ಮಾಡಿದ್ದಾರೆ ಅವ್ರು ಮುಖ್ಯಮಂತ್ರಿ ಆಗ್ಬೇಕಂತ. ಅದ್ರ ಮೇಲೆ ನಾವು ಮಾಡ್ಬೋದಲ್ಲ. ನನ್ನ ಅದರಿಂದ ನನ್ನ ನೈತಿಕತೆ ಕಡಿಮೆ ಆಗಿಲ್ಲ. ಪಕ್ಷ ಒಂದು ನಿರ್ಣಯ ಮಾಡಿದೆ, ಹೈಯೆಸ್ಟ್ ಲೆವೆಲ್ ನಿರ್ಣಯ ಮಾಡಿದಾಗ ನಾ ಅದಕ್ಕೆ ರೆಸ್ಪೆಕ್ಟ್ ಮಾಡಿದ್ದೀನಿ, ಮತ್ತೇನು ಮಾಡಿಲ್ಲ. ಸಿದ್ದರಾಮಯ್ಯರ ಬ್ರೇಕ್ಫಾಸ್ಟ್ ಮೀಟಿಂಗ್ ಬಳಿಕ ಮಾತನಾಡಿದ ಸಚಿವ HK ಪಾಟೀಲ್ ಡಿಕೆಶಿಯೇ ನೂತನ ಸಿಎಂ ಎಂದು ಸಿದ್ದರಾಮಯ್ಯ ಹೇಳಿದ್ದಾರೆ ಅಂದ್ರು. ಡಿಸಿಎಂ ಡಿಕೆ ಸಹೋದರ ಡಿಕೆ ಸುರೇಶ್ ಮಾತನಾಡಿ ಪಕ್ಷದ ಮುಂದಿನ ನಿರ್ಧಾರಕ್ಕೆ ನಾವೆಲ್ಲರೂ ಕಾಯೋಣ ಅಂದ್ರು. We will wait for some more time. ಪಕ್ಷದ ತೀರ್ಮಾನಕ್ಕೆ ಎಲ್ಲರೂ ಕೂಡ ಕಾಯೋಣ. ಸಿದ್ದರಾಮಯ್ಯ ನಿವಾಸದಲ್ಲಿನ ಬ್ರೇಕ್ಫಾಸ್ಟ್ ಮುಗಿಸಿ ನೇರವಾಗಿಯೇ ಮನೆಗೆ ಡಿಕೆಶಿ ಆಗಮಿಸಿದ್ರು. ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ಕೊಡದೆ ಕೈ ಮುಗಿದು ಒಳಗೆ ಹೋದ್ರು. ಇನ್ನು ಡಿಕೆ ನಿವಾಸಕ್ಕೆ ಆಪ್ತರು, ಶಾಸಕರು, ಸಚಿವರು ಭೇಟಿ ಕೊಟ್ಟರು. ಹೆಚ್ಚಿನ ಸಂಖ್ಯೆಯಲ್ಲಿ ಬೆಂಬಲಿಗರು ಜಮಾಯಿಸಿದ್ರು. ಡಿಕೆ ಬ್ರದರ್ಸ್ ಪ್ರತಿಯೊಂದು ಹೆಜ್ಜೆಯಲ್ಲೂ ಮೌನ ವಹಿಸಿದ್ದಾರೆ. ದೆಹಲಿಯಿಂದ ಬಂದ ಬಳಿಕವೂ ಯಾವ ಹೇಳಿಕೆಯನ್ನು ಡಿಕೆ ಬ್ರದರ್ಸ್ ಕೊಡ್ತಿಲ್ಲ. ಸಿದ್ದರಾಮಯ್ಯ ರಾಜೀನಾಮೆ ಬಳಿಕವೂ ಡಿಕೆ ಮಾತನಾಡಿಲ್ಲ. ಇಂದು ಸಂಜೆ ನೊಣವಿನಕೆರೆ ಮಠಕ್ಕೆ ಡಿಕೆ ಭೇಟಿ ಕೊಡಬೇಕಾಗಿತ್ತು, ಭೇಟಿ ಕೊಟ್ಟಿಲ್ಲ. ರಾತ್ರಿ 9:40 ವಿಮಾನದಲ್ಲಿ ಡಿಕೆ ದೆಹಲಿಗೆ ತೆರಳಲಿದ್ದಾರೆ. ಹೈಕಮಾಂಡ್ ನಾಯಕರ ಜೊತೆ ಮತ್ತೊಂದು ಸುತ್ತಿನ ಮಾತುಕತೆ ಮಾಡಲಿದ್ದಾರೆ. ಮುಂದಿನ ಸಿಎಂ ಬಗ್ಗೆ ಅಧಿಕೃತ ಘೋಷಣೆ ಆಗದಿದ್ರು ಮುಂದಿನ ಸಿಎಂ ಡಿಕೆ ಎಂದು ಅಭಿಮಾನಿಗಳು ಘೋಷಣೆ ಕೂಗ್ತಿದ್ದಾರೆ. ಡಿಕೆಸಿಗೆ ಜೈ, ನಿಷ್ಠಾವಂತ ಕಾರ್ಯಕರ್ತ ಡಿಕೆಗೆ ಜಯವಾಗಲಿ ಎಂದು ಕಾರ್ಯಕರ್ತರು ಘೋಷಣೆ ಕೂಗಿದರು. ಬೆಂಗಳೂರಿನ ಸದಾಶಿವನಗರದಲ್ಲಿರುವ ನಿವಾಸದ ಬಳಿ ಹೆಚ್ಚಿನ ಸಂಖ್ಯೆಯಲ್ಲಿ ಬೆಂಬಲಿಗರು ಜಮಾಯಿಸಿದರು. ಮತ್ತೊಂದು ಕಡೆ ಶಾಸಕ ಜನಾರ್ದನ್ ರೆಡ್ಡಿ ಡಿಕೆಶಿನೇ ಸಿಎಂ ಆಗ್ತಾರೆ ಅಂತ ಭವಿಷ್ಯ ನುಡಿದಿದ್ದಾರೆ. ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಡೋದೇ ಗ್ಯಾರಂಟಿ ಆಯಿತು ಅಂದರೆ ಡಿ ಕೆ ಶಿವಕುಮಾರ್ ಅವರೇ ಮುಖ್ಯಮಂತ್ರಿ ಆಗೋದು ಗ್ಯಾರಂಟಿ ಅಂತ ಮೊನ್ನೆನೇ ಹೇಳಿದೆ ನಾನು. ಇವತ್ತು ಅದೇ ಕಾಣ್ತಾ ಇದೆ. ಮುಂದಿನ ಸಿಎಂ ವಿಚಾರದಲ್ಲಿ ಹೈಕಮಾಂಡ್ ಅದ್ಯಾವ ನಿರ್ಧಾರ ತೆಗೆದುಕೊಳ್ಳುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ.
ಡಿಕೆ ಆಪ್ತರು ಮಾತ್ರ ತುದಿಗಾಲಲ್ಲಿ ನಿಂತಿದ್ದಾರೆ. ಡಿಕೆಶಿನೇ ಸಿಎಂ ಆಗ್ತಾರೆ ಅಂತ ಅಚಲ ವಿಶ್ವಾಸದಲ್ಲಿದ್ದಾರೆ. ಹರೀಶ್ ಜೊತೆ ಸುನಿಲ್, ಟಿವಿ9 ಬೆಂಗಳೂರು.